ನಾನು ಎಲ್ಲಿದ್ದೆ ಎಲ್ಲಿಗೆ ತಂದೆ ಎಲ್ಲದಕ್ಕೂ ನನ್ನ ಪೂರ್ತಿ ಲೈಫಲ್ಲಿ ಎವ್ರಿ ಟರ್ನ್ ನನ್ನ ಸೆಲೆಬ್ರಿಟೀಸ್ ನನ್ನ ಜೊತೆಗಿದ್ದಾರೆ. ಎಲ್ಲ ನನ್ನ ಸೆಲೆಬ್ರಿಟೀಸ್ ಇದಾರೆ ಜೊತೆಗೆ. ಯಾವಾಗ್ಲೂ ಆ ಪಾಸಿಟಿವ್ನೆಸ್ ಅಲ್ಲೇ ಇರ್ತಾರ ಅವ್ರು. ಟ್ಯಾಟೂ ಇಂದ ಡಿ ಬಾಸ್ ಅಂತ ಐ ಲವ್ ಡಿ ಬಾಸ್ ಅಥವಾ ಬರೀ ಡಿ ಬಾಸ್ ಅಂತ ನಾವು ಇನ್ನ ಮಾಡ್ಕೊಂಡು ಹೋಗ್ತಾನೆ ಇದೀವಿ. ಟ್ಯಾಟೂ ಅಂತೂ ಕಡಿಮೆ ಆಗಿಲ್ಲ. ವಿರಾಟ್ ಕೊಹ್ಲಿ ಅವರು ಬಂದಿದ್ರು, ಬಟ್ ಅವಾಗ ತುಂಬಾ ಬಿಸಿ ಇದ್ದೆ. ನೀವು ಯಾವ್ಯಾವ ಆರ್ಟಿಸ್ಟ್ಗಳಿಗೆ ಅಂದ್ರೆ ಫಿಲಂ ಆಕ್ಟರ್ಗಳಾಗ್ಲಿ ಬೇರೆ ಸಿಂಗರ್ಸ್ಗಳಾಗ್ಲಿ ಯಾರಿಗೆಲ್ಲ ಟ್ಯಾಟೂ ಹಾಕಿದ್ರೆ ಸರ್? ನಾನು ತುಂಬಾ ಜನ ಕ್ರಿಕೆಟರ್ಸ್ ಹಾಕಿದ್ದೀನಿ. ಲಕ್ಷ್ಮೀಪತಿ ಬಾಲಾಜಿ, ಹೇಮಂತ್ ಬವೇಜಾ ಅವ್ರಿಗೆಲ್ಲ. ಒಂದ್ಸತಿ ವಿರಾಟ್ ಕೊಹ್ಲಿ ಅವರು ಬಂದಿದ್ರು, ಬಟ್ ಅವಾಗ ತುಂಬಾ ಬಿಸಿ ಇದ್ದೆ. ಅವ್ರು ಕೇಳಿದ್ರು ನಮ್ಗೆ ಹಾಕಿ ಅಂತ. ಇಲ್ಲ ನಾನು ಸ್ವಲ್ಪ ಬಿಸಿ ಇದ್ದೀನಿ ಹಿಂದೆ, ಹಾಗಾಗಿ ವಿರಾಟ್ ಕೊಹ್ಲಿ ಅವ್ರಿಗೆ ಹಾಕ್ಬೇಕಾಗಿತ್ತು, ಅದು ಮಿಸ್ ಆಯ್ತು. ಅದ್ ಬಿಟ್ಟು ತುಂಬಾ ಜನ ಖ್ಯಾತ ನಟಿಯರಿಗೆಲ್ಲ ಹಾಕಿದ್ದೀನಿ. ಆಮೇಲೆ ತುಂಬಾ ಪ್ರಾಮಿನೆಂಟ್ ವಿಶ್ವಪ್ರಖ್ಯಾತ ಮಾಡೆಲ್ಸ್ಗೆಲ್ಲ ಹಾಕಿದ್ದೀನಿ. ಆಮೇಲೆ ಇದು ರೀಸೆಂಟ್ ಆಗಿ ನಮ್ಮ ಡಿ ಬಾಸು, ನಮ್ಮ ಮಂಡ್ಯ ಜಿಲ್ಲೆಯವರು, ಇವ್ರು ಯಾರು ದರ್ಶನ್ ಅವರು, ಮೈಸೂರವರು, ನಾವು ಚನ್ನಪಟ್ಟಣದವರು, ಅದಕ್ಕೆ ನಮ್ಮ ಕಡೆಯವರು ಅಂತ ಹೇಳ್ತೀವಿ, ಅವ್ರಿಗೆ ಹಾಕಿದೀವಿ. ಸೊ ಅವ್ರದೇ ಲಾಸ್ಟ್ ಅಲ್ಲಿ ಅವ್ರದೇ ಸೆಲೆಬ್ರಿಟೀಸ್, ನನ್ನ ಹೃದಯ ತುಂಬಾ ಸೆಲೆಬ್ರಿಟೀಸ್ ಅವ್ರಿಗೆ ಹಾಕಿರೋದು. ಓಕೆ. ಸೊ ಬೇರೆ ಈ ಆರ್ಟಿಸ್ಟ್ಗಳು ಬಂದಿದ್ದಾರೆ, ಕ್ರಿಕೆಟರ್ಸ್ ಬಂದಿದ್ದಾರೆ, ಅವರೆಲ್ಲ ಏನ್ ಹಾಕ್ಸ್ಕೊಂತ ಇದ್ರು? ಅವರೆಲ್ಲ ಏನಂದ್ರೆ ಜನರಲ್ ಆಗಿ ಅವ್ರಿಗೆಲ್ಲ ಡಿಸೈನ್ಸ್ ಇಂಪ್ಯಾಕ್ಟ್ಫುಲ್ ಆಗಿ, ಅವ್ರಿಗೆ ಏನಂದ್ರೆ ಸ್ಟ್ರೆಂತ್ ಡೆಪಿಕ್ಟ್ ಮಾಡ್ಬೇಕಾಗಿತ್ತು ಅವ್ರಿಗೆ. ಅಂದ್ರೆ ಅಷ್ಟು ಸ್ಟ್ರೆಂತ್, ಅವರು ಅಷ್ಟು ಪವರ್ ಅಲ್ಲಿ ಇದಾರೆ ಅಂದ್ರೆ ಆತರ ಆಟಗಾರರು ಅಂತ ಸ್ಟ್ರೆಂತ್ ಡೆಪಿಕ್ಟ್ ಮಾಡ್ಬೇಕಾಗಿತ್ತು. ಆಮೇಲೆ ಅಷ್ಟು ಹಾರ್ಡ್ ಅಂಡ್ ಅವರು ಅಂದ್ರೆ ಅಷ್ಟು ಗೇಮ್ ಅಲ್ಲಿ ಅವ್ರ ಆಟ ಸ್ಪರ್ಧೆಯಲ್ಲಿ ವಿನ್ನರ್ಸ್ ಅಂತ ತೋರಿಸ್ಬೇಕು. ಅದಕ್ಕೆ ರಿಲೇಟೆಡ್ ಹಾಕಿಸ್ಕೊತಾ ಇದ್ರು. ಹೌದು. ಸೊ ಆರ್ಟಿಸ್ಟ್ಗಳು ಬರ್ತಿದ್ರು, ಅವರೆಲ್ಲ ಲೈಕ್ ಬೇರೆ ತರ ಜನರಲ್ ಆಗಿ ಅದೇ ಬೇರೆಯವರೆಲ್ಲ ಅವ್ರ ಸೌಂದರ್ಯಕ್ಕೆ, ಇವಾಗ ಜನರಲ್ ಆಗಿ ಮಾಡೆಲ್ಸ್ ಅವರೆಲ್ಲ ಬರೋಲ್ಲ, ಅವರೆಲ್ಲ ಎಂತದ್ದು ಟಾರ್ಗೆಟ್ ಮಾಡ್ತಾ ಇದ್ರು ಅಂತಂದ್ರೆ ಫೋಟೋಗ್ರಫಿ, ಅವ್ರದ್ದು ಫೋಟೋ ಆಗ್ಲಿ ಮಾಡೆಲಿಂಗ್ ಗೆ ಅದು ಇಂಪ್ಯಾಕ್ಟ್ಫುಲ್ ಆಗಿರ್ಬೇಕು. ಆಮೇಲೆ ಆ ಡಿಸೈನ್ ಯಾವುದೇ ಕಾರಣಕ್ಕೂ ಹಳೇದಾಗ್ಬಾರ್ದು. ಅಂದ್ರೆ ಅವ್ರ ಇಂಡಸ್ಟ್ರಿ ಇರ್ತಾರೆ, ಪರ್ಮನೆಂಟ್ ಟ್ಯಾಟೂ ಹಾಕಿಸ್ತಾರಲ್ಲ ಆತರ. ಆಮೇಲೆ ಇನ್ನೊಂದೇನಂದ್ರೆ ಅದನ್ನ ಹೈಡ್ ಮಾಡ್ಬೇಕು ಅಂದ್ರೆ, ಮಾಸ್ಕ್ ಮಾಡ್ಬೇಕು ಅಂತಂದ್ರೆ ಈಸಿಯಾಗಿ ಮಾಸ್ಕ್ ಮಾಡ್ಕೋಬಹುದು. ಇಷ್ಟನ್ನ ಯೋಚನೆ ಮಾಡ್ಬಿಟ್ಟು ಅವ್ರು ಹಾಕ್ಸೋರು. ಆಮೇಲೆ ನಮ್ಮ ಡಿ ಬಾಸ್ ಅಂತೂ ಅವ್ರು ಬಂದ್ರು, ಅವರು ಬಂದ್ಬಿಟ್ಟು ಏನಂದ್ರೆ, ನೀವು ಅವ್ರು ಬಂದಾಗ ಏನ್ ಅನ್ಕೊಂಡಿದ್ರಿ? ಏನ್ ಕೇಳ್ಬೋದು ಅಂತ ಅನ್ಕೊಂಡಿದ್ರಿ ನೀವು? ಇಲ್ಲ, ಅವರು ನೋಡಿ, ಅವ್ರು ಬಂದಾಗ ಅವರು ಆಲ್ರೆಡಿ ಒಂದು ಡಿಸೈನ್ ರೆಡಿ ಮಾಡ್ಕೊಂಡ್ ಬಂದಿದ್ರು. ಅವ್ರಿಗೆ ಎಷ್ಟು ಡೌನ್ ಟು ಅರ್ತ್ ಅಂದ್ರೆ, ಅವ್ರು ಬಂದ್ರು ಫಸ್ಟ್ ಬಂದ್ಬಿಟ್ಟು ಡಿಸೈನ್ ತೋರಿಸಿದ್ರು ನಮ್ಗೆ. ತೋರಿಸ್ಬಿಟ್ಟು ನಮ್ಗೆ ಹೇಳಿದ್ರು ಈ ಡಿಸೈನ್ ಅಲ್ಲಿ ಯಾವ್ದು ಚೆನ್ನಾಗಿದೆ ಅಂತ. ನಾನಂದ್ರೆ ಸರ್ ಇದು 2 ಡಿಸೈನ್ ಚೆನ್ನಾಗಿಲ್ಲ ಅಂತಂದೆ. ಬಟ್ ಅವ್ರ ಕಡೆಯವರು ಇಲ್ಲ ಇದನ್ನೇ ಮಾಡಿಸಿ, ಚೆನ್ನಾಗಿದೆ ಡಿಸೈನು, ನಾವು 1 ವಾರ ವರ್ಕ್ ಮಾಡಿದೀವಿ ಡಿಸೈನ್ ಮೇಲೆ, ಇದನ್ನೇ ಮಾಡಿಸ್ಬೇಕು ಬಾಸ್ ಅಂತೆಲ್ಲ ಹೇಳಿದ್ರು. ಆಮೇಲೆ ಅವರು ದರ್ಶನ್ ಅವರು ಇಲ್ಲ ನೀವ್ ಹೇಳಿ, ನೀವ್ ಈ ಲೈನ್ ಅಲ್ಲಿ, ನಾವ್ ಹೆಂಗೆ ಆಕ್ಟಿಂಗ್ ಅಲ್ಲಿ ನಾವು ಒಂದ್ ಇದಕ್ ಬಂದಿದೀವಿ, ನೀವ್ ಈ ಲೈನ್ ಅಲ್ಲಿ ಒಂದ್ ಲೆವೆಲ್ ಅಲ್ಲಿ ಇದೀರಾ, ನಿಮ್ ಅಡ್ವೈಸ್ ನನಗೆ ಇಂಪಾರ್ಟೆಂಟ್, ನಿಮ್ದು ಏನು ಒಪಿನಿಯನ್ ಹೇಳಿ, ಅದಾದ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅಂತಂದ್ರು. ಆಮೇಲೆ ನಾನು ಹೇಳ್ದೆ, ನೋಡಿ ನೀವು ತಂದಿರೋ ಡಿಸೈನ್ ಸರಿಗಿಲ್ಲ, ಅದು ಇವಾಗೇನೋ ಗಾಡಿ ಮೇಲೆ ಸ್ಟಿಕ್ಕರಿಂಗ್ ಮಾಡಬೇಕು, ಆತರ ಆದ್ರೆ ಚೆನ್ನಾಗಿರುತ್ತೆ. ನಿಮ್ ತರ ಪರ್ಸನಾಲಿಟಿ, ನಿಮ್ ತರ ವ್ಯಕ್ತಿತ್ವ ಇರೋರು, ನಿಮ್ ತರ ಪರ್ಸನಾಲಿಟಿ ಇರೋರ್ಗೆ ಈ ತರ ಡಿಸೈನ್ ಎಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾವು ಒಂದು ಡಿಸೈನ್ ರೆಡಿ ಮಾಡಿದ್ವಿ. ಅವ್ರು ಹೇಳಿದ್ರು ಮೊದ್ಲೇ, ನೀವು ಒಂದೆರಡು ಡಿಸೈನ್ ರೆಡಿ ಮಾಡಿರಿ ಅಂತ. ಸೊ ಆಮೇಲಿಂದ ನಾವೆರಡು ಡಿಸೈನ್ ರೆಡಿ ಮಾಡಿದ್ವಿ. ಆವಾಗ ಅವ್ರು ಹೇಳಿದ್ರು ನೀವು ಡಿಸೈನ್ ಮಾಡಿರೋದು ತೋರಿಸಿ ಅಂತ. ಅದನ್ನ ತೋರಿಸ್ದೆ. ಆಮೇಲೆ ಅದೆಲ್ಲ ಒಂದ್ ಇಷ್ಟ ಆಯ್ತು. ಅವ್ರು ಕೇಳಿದ್ರು ಇದು ಹಾಕಿಸ್ಕೋಬೋದಾ ಅಂತ. ನಾ ಹೇಳಿದೆ ಇದು ಹಾಕಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಅವ್ರು ಎದೆ ಮೇಲೆ ಇಟ್ಬಿಟ್ಟು ನೋಡಿದ್ವಿ. ಆಮೇಲೆ ಅವರು ಹಾಕ್ದಾಗ್ಲೂ ಅಷ್ಟೇ, ಹಾಕಕ್ ಮುಂಚೆ ಒಂದು ಹೇಳಿದ್ರು, ನೋಡಿ ನಾನು ಎಲ್ಲ ನನ್ನ ಫ್ಯಾನ್ಸ್, ಪೂರ್ತಿ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲಾ ಫ್ಯಾನ್ಸ್ದು ಪ್ರೀತಿನ ಅದ್ರಲ್ಲಿ ತುಂಬ್ತಾ ಇದ್ದೀನಿ. ಸೊ ಅದು ತುಂಬಾ ನನಗೆ ತುಂಬಾ ಅಮೂಲ್ಯವಾದದ್ದು. ಇನ್ನೇನು ನನಗೆ ಎಲ್ಲ ಇದಿಲ್ಲ. ಅಲ್ಲೇ ನನ್ಗೆ ಯಾವಾಗ ನಾನು ಎಲ್ಲೇ ಇರ್ಲಿ, ನಾನು ಯಾವ್ದೇ ಜಾಗದಲ್ಲಿರ್ಲಿ, ಏನೇ ಇರ್ಲಿ, ನನಗೆ ಅವ್ರದ್ದು ಪ್ರೀತಿ ನನ್ನ ಜೊತೆಗೇ ಇರ್ಬೇಕು. ಅಷ್ಟು ನನಗೆ ಅಷ್ಟು ಅವರು ಭಾವಮುಖವಾಗಿ ಮಲ್ಕೊಳ್ಳುವಾಗ, ಅವ್ರದ್ದು ಇಂಟರ್ವ್ಯೂಲು ನೀವು ನೋಡ್ಬೋದು, ಅವ್ರ ಇಂಟರ್ವ್ಯೂಲು ಅದು ಭಾವುಕವಾಗಿ ಅವರು ಹೇಳ್ತಾ ಇರೋದು. ಅದು ಅವ್ರು ಹೇಳ್ಬಿಟ್ಟು ಆಮೇಲೆ ನನಗೆ ಸ್ಟಾರ್ಟ್ ಮಾಡಕ್ ಬಿಟ್ಟಿದ್ದವ್ರು. ಅಂದ್ರೆ ನೋಡಿ, ಅವರು ಏನಂದ್ರೆ ಅಲ್ಲಿ ಸ್ಟಾರ್ಟ್ ಮಾಡಕ್ ಮುಂಚೆ ಟ್ಯಾಟೂ ಇವಾಗ ನೋವಾಗುತ್ತೆ, ಸ್ವಲ್ಪ ನೋವಾಗುತ್ತೆ, ಆ ನೋವಿಗೆ ಅವ್ರು ಪ್ರಿಪೇರ್ ಆಗಿದ್ರು. ಯಾಕೆ ಅಂತಂದ್ರೆ ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಇತ್ತು. ಅವ್ರಿಗೆ ಫ್ಯಾನ್ಸ್ ಮೇಲೆ, ಸೆಲೆಬ್ರಿಟೀಸ್ ಅಂತ ಅವ್ರು ಏನ್ ಕರೀತಾರೆ, ಅಷ್ಟು ಪ್ರೇಮ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ.
ಯಾವ್ದೇ ಕಾರಣಕ್ಕೂ ಅವರು ಇನ್ನೇನಿದೆಯೋ ಇಲ್ವೋ ಬೇಡ, ನನ್ಗೆ ನನ್ನ ಸೆಲೆಬ್ರಿಟೀಸ್ದು ಲವ್ ಇದೆ, ಅದು ಇಂಪಾರ್ಟೆಂಟ್. ನಾನು ಹೆಂಗ್ ಬೇಕಾದ್ರೂ ನಾನು ಸರ್ವೈವ್ ಆಗ್ತೀನಿ, ನನ್ನ ಸೆಲೆಬ್ರಿಟೀಸ್ ಲವ್ ಇದೆ ಅಂತ ಆ ತರ ಅಷ್ಟು ಮನೋಭಾವದಲ್ಲಿ ಅಷ್ಟು ಭಾವುಕವಾಗಿ ಅವ್ರು ಹಾಕಿಸ್ಕೊಂಡ್ರು ಅದನ್ನ. ಅದಕ್ಕೆ ಆಮೇಲೆ ಸ್ಟಾರ್ಟಿಂಗ್ ಸ್ವಲ್ಪ ಬೇರೆ ಆಯ್ತು, ಆಮೇಲೆ ಅವರು ಅದನ್ನ ಎಂಜಾಯ್ ಮಾಡಕ್ ಶುರು ಮಾಡೋದು. ಏನಂದ್ರೆ ಅವ್ರಿಗೊಂಥರ ಫೀಲಿಂಗ್ ಬಂದ್ಬಿಡ್ತು ಒಳಗಡೆ, ಐ ಆಮ್ ಕ್ಲೋಸ್ ಟು ಮೈ ಫ್ಯಾನ್ಸ್ ಅಂತ. ಅವ್ರನ್ನ ನನ್ನ ಹೃದಯದಲ್ಲಿ ಇವಾಗ ಇಟ್ಕೊಂಡೆ ಅನ್ನೋ ಅವ್ರಿಗೊಂಥರ ತೃಪ್ತಿ ಬಂದ್ಬಿಡ್ತು, ಅವ್ರಿಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಬಂತು. ನನ್ನ ಫ್ಯಾನ್ಸ್ ಇವಾಗ ನನ್ನ ಜೊತೆಗೆ ಇದ್ದಾರೆ, ನನ್ನ ಹೃದಯ ತುಂಬಾ ಅವರೇ ತುಂಬಿಕೊಂಡಿದ್ದಾರೆ ಅಂತ. ಅದೇ ರೀತಿನೇ ಆ ಡಿಸೈನ್ ಹಂಗೆ ಇತ್ತು, ನನ್ನ ಹೃದಯ ತುಂಬಾ ಸೆಲೆಬ್ರಿಟೀಸ್ ಅಂತ ಅದ್ರ ಮೀನಿಂಗು. ಸೊ ಅವ್ರಿಗೆ ಅದೇ ಬೇಕಾಗಿತ್ತು, ಕರೆಕ್ಟ್ ಆಗಿ ಅದೇ ಮೀನಿಂಗ್ ಅಲ್ಲೇ ಅವರೇ ಫಸ್ಟ್ ಡಿಸೈಡ್ ಮಾಡ್ಕೊಂಡ್ ಬಂದಿದ್ರು ಆ ಮೀನಿಂಗ್. ಅವ್ರ ಸೆಲೆಬ್ರಿಟೀಸ್ ಅಂತಾನೆ ಹಾಕ್ಸಕ್ ಬಂದಿರೋ ಅಥವಾ ಬೇರೆ ಏನಾದ್ರು? ಇಲ್ಲ ಅವ್ರ ಮೊದ್ಲೇ ಅವ್ರು ಅವ್ರು ಏನಂದ್ರೆ ಅಂದ್ರೆ ನೋಡಿ, ನಮ್ದು ಎಲ್ಲಾರ್ದು ಪ್ರೇಮನ ನಾನು ಹೃದಯದಲ್ಲಿ ತುಂಬ್ಕೋಬೇಕು. ಎಲ್ಲ ನನ್ನ ಫ್ರೆಂಡ್ ಸೆಲೆಬ್ರಿಟೀಸ್ದು ಏನಪ್ಪಾ ಪ್ರೀತಿ ಪ್ರೇಮನ ನನ್ನ ಹೃದಯದಲ್ಲಿ ತುಂಬ, ಅದಕ್ಕೋಸ್ಕರ ಹಾಕಿಸ್ತಾ ಇರೋದು, ನನ್ಗೆ ಇನ್ನೇನು ಬೇಡ ಅಂತ. ಅದಕ್ಕೆ ನೋಡಿ ಅವ್ರು ಇನ್ ಯಾವ ಟ್ಯಾಟೂನು ಹಾಕ್ಸಿಲ್ಲ, ಯಾವ ಡಿಸೈನು ಬೇಡ, ಅವ್ರ ಪವರ್ ಆಗ್ಲಿ ಇದಾಗ್ಲಿ ತೋರಿಸ್ಬೇಕು ಅಥವಾ ನಾನು ಈ ತರ ಆಕ್ಟರ್ ಯಾವ್ದೇ ಒಂದು ಸಿಂಬಲ್ ಹಾಕಿಸ್ಕೊಂಡಿಲ್ಲ, ಒಂದೇ ಒಂದು ಟ್ಯಾಟೂ. ಅದರಲ್ಲಿ ಅವರು ಎಲ್ಲಾ ಪೂರ್ತಿ ಸೆಲೆಬ್ರಿಟೀಸ್ ಲವ್, ಆ ಪ್ರೀತಿ ಪ್ರೇಮ ಗೌರವ ರೆಸ್ಪೆಕ್ಟ್ ಎಲ್ಲಾನು ಆ ಟ್ಯಾಟೂ ತುಂಬಿಸ್ಕೊಂಡು ಮಾಡಿಸ್ಕೊಂಡು ಹೋದ್ರು ಅವರು. ಅದು ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ಹಾಕಿಸ್ಕೊಂಡಿದ್ದಾರೆ, ಬೇರೆ ನಟರು ಯಾರೋ ಹಾಕಿಸ್ಕೊಂಡಿದ್ದಾರೆ, ಬಟ್ ಆ ತರ ಹಾಕಿಸ್ಕೊಂಡಿಲ್ಲ. ಪ್ರೀತಿ ಪ್ರೇಮನ ನನ್ನ ಹೃದಯದಲ್ಲಿ ತುಂಬಿಸ್ಕೊತಾ ಇದೀನಿ ಅನ್ನೋ ಆ ಮೀನಿಂಗ್ ಅಲ್ಲಿ ಹಾಕೊಂಡಿಲ್ಲ ಅವರೆಲ್ಲ ಹೆಂಗ್ ಹಾಕಿಸ್ಕೊಂಡಿದ್ದಾರೆ ಅಂದ್ರೆ ನಾ ತೋರ್ಸಕ್ಕೆ, ಐ ಲೈಕ್ ಮೈ ಫ್ಯಾನ್ಸ್, ಐ ಲವ್ ಮೈ ಫ್ಯಾನ್ಸ್, ಆ ತರ ಹಾಕಿಸ್ಕೊಂಡಿದ್ದಾರೆ ಹೊರತು ಇವ್ರು ನೋಡಿ ಇವ್ರು ಏನ್ ಕರಿತಾ ಇದ್ರು ಅವ್ರನ್ನ ಸೆಲೆಬ್ರಿಟೀಸ್ ಅಂತ ಏನ್ ಕರಿತಾ ಇದ್ರು, ಫ್ಯಾನ್ಸ್ ಅಂತ ಕನ್ಸಿಡರೇ ಮಾಡಿಲ್ಲ ಅವ್ರು. ನನಗ್ ನೀವೇ ಸೆಲೆಬ್ರಿಟೀಸ್, ನಿಮ್ ಲವ್ ನಿಮ್ಮ ಪ್ರೀತಿ ನನಗೆ ಇಂಪಾರ್ಟೆಂಟ್ ಅಂತ ಏನಿರೋರು ಅದನ್ನೇ ಅವ್ರ ಹೃದಯದಲ್ಲಿ ಫುಲ್ ಆಗಿ ತುಂಬಿಸ್ಕೊಂಡು ಆ ಟ್ಯಾಟೂಲಿ ತುಂಬಿಸ್ಕೊಂಡು ಹೋಗಿದ್ದವ್ರು. ಇವಾಗಲೂ ನೋಡಿ ಅವ್ರು ಅದಕ್ಕೆ ಅವರು ಅಷ್ಟೇ ಭಾವುಕವಾಗಿರ್ತಾರ. ಅವ್ರ ಫ್ಯಾನ್ಸ್ ಸೆಲೆಬ್ರಿಟೀಸ್ಗೆ ಏನು ತೊಂದರೆ ಆಗ್ಬಾರ್ದು, ಅವ್ರ ಸೆಲೆಬ್ರಿಟೀಸ್ಗೆ ಏನು ತೊಂದರೆ ಆಗಬಾರ್ದು, ಅವ್ರು ಆರಾಮಾಗಿರ್ಬೇಕು, ಅವ್ರಿಗೇನ್ ಹೆಲ್ಪ್ ಆಗುತ್ತೆ ಅದನ್ನೇ ಮಾಡ್ಬೇಕು ಅನ್ನೋ ಮನೋಭಾವದಲ್ಲೇ ಇರ್ತಾರ ಅವ್ರು ಯಾವಾಗ್ಲೂ ಅಷ್ಟೇ. ಅವ್ರಿಗೆ ಬೇರೆ ಇನ್ನೇನು ಕೇರ್ ಅನ್ಸಲ್ಲ ಅವ್ರಿಗೆ. ಅದನ್ನ ತೋರ್ಸಕ್ಕೆ ಪೋರ್ಟ್ರೇ ಮಾಡಕ್ಕೆ ನಾನು ಎಷ್ಟು ನನ್ನ ಸೆಲೆಬ್ರಿಟೀಸ್ ಲವ್ನ ನನ್ನ ಹೃದಯದಲ್ಲಿ ತುಂಬಿಸ್ಕೊಂಡಿದೀನಿ ಅನ್ನೋ ಇದಕ್ಕೋಸ್ಕರ ಅವ್ರು ಅದನ್ನ ಮಾಡಿಸ್ಕೊಂಡ್ರು. ಸೊ ನೀವು ಕೇಳಲಿಲ್ವಾ ಸರ್, ಯಾಕೆ ಸರ್ ಇದನ್ನ ಮಾಡಿಸ್ತಾ ಇದ್ದೀರಾ? ಇಲ್ಲ, ನನಗೆ ಇದು ನಿಮ್ಮ ಸಿನಿಮಾದಲ್ಲಿ ನೀವು ಕೇಳಿಲ್ವಾ? ನೀವು ಇದ್ಯಾಕೆ? ಅದೇ ನಾ ಹೇಳ್ದೆ ನಾನು, ಸರ್ ಈ ತರ ಹಾಕಿಸ್ಕೊತಾ ಇದೀರಾ, ನೀವು ಆಕ್ಟಿಂಗ್ ಮಾಡ್ತೀರಾ ಅವೆಲ್ಲ ಅಂತ. ಅವರು ಮೊದ್ಲೇ ಹೇಳ್ಬಿಟ್ಟಿದ್ರು, ನೋಡಿ ನನ್ಗೆ ಇನ್ಯಾವುದು ಇಲ್ಲ, ನನಗಿರೋದು ಇದು ಒಂದೇ ಒಂದು ಪ್ರಾಮುಖ್ಯತೆ, ಇದು ಏನಪ್ಪಾ ಸೆಲೆಬ್ರಿಟೀಸ್ದು ಲವ್ ಮಾತ್ರ ನನ್ ಲೈಫಲ್ಲಿ ಇರೋದು ಇಂಪಾರ್ಟೆನ್ಸ್. ನಾನು ಎಲ್ಲಿದ್ದೆ ಎಲ್ಲಿಗೆ ತಂದೆ ಎಲ್ಲದಕ್ಕೂ ನನ್ನ ಪೂರ್ತಿ ಲೈಫಲ್ಲಿ ಎವ್ರಿ ಟರ್ನ್ ನನ್ನ ಸೆಲೆಬ್ರಿಟೀಸ್ ನನ್ನ ಜೊತೆಗಿದ್ದಾರೆ. ಎಲ್ಲಾ ಟರ್ನ್ ಅಲ್ಲೂ ನನ್ನ ಸೆಲೆಬ್ರಿಟೀಸ್ ನನ್ನನ್ನು ಬಿಟ್ಟಿಲ್ಲ, ನಾನು ಅವ್ರನ್ನ ಬಿಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರು ಪರ್ಮನೆಂಟ್ ಆಗಿ ನನ್ನ ಚೆಸ್ಟ್ ಮೇಲೆ ಇದ್ಬಿಡ್ಬೇಕು ಅವರು ಅಂತ, ಅಷ್ಟು ವ್ಯಾಲ್ಯೂ ಅಷ್ಟು ಪ್ರೀತಿ ಕೊಟ್ಬಿಟ್ಟು ಅವ್ರು ಅದನ್ನ ತೋರ್ಸಕ್ಕೋಸ್ಕರ ಅಂತಾನೆ ಅವ್ರು ಇದೇ ಮೇಲೆ ಹಾಕಿಸ್ಕೊಂಡಿದ್ದು. ಯಾರೇ ಬೇರೆ ಆಕ್ಟ್ರು ನೀವು ಕೇಳ್ಪಟ್ಟಂಗು ಅಥವಾ ನೀವ್ ಯಾರಿಗಾದ್ರು ಆ ಇದ್ರಲ್ಲಿ ಅಂದ್ರೆ ಸೆಲೆಬ್ರಿಟಿಗಳು ಫ್ಯಾನ್ಸ್ಗಳು ಏನ್ ಹೇಳ್ತಾರೆ ಅಭಿಮಾನಿಗಳು ಅವ್ರದ್ದು ಯಾರಾದ್ರೂ ಅಂದ್ರೆ ನಮ್ಮ ಯಾವ್ದೇ ದೇಶದಲ್ಲಾಗ್ಲಿ ಅಥವಾ ಇಂಡಿಯಾದಲ್ಲಾಗ್ಲಿ ಯಾರಾದ್ರೂ ಹಾಕ್ಸಿರೋದು ಉಂಟಾ? ಇಲ್ಲ, ಬರೀ ನೋಡಿ ಒಂದು 3-4 ಜನ ಅದೇ ನಟರು ಹಾಕ್ಸಿದ್ದಾರೆ. ಬಟ್ ಅವರೆಲ್ಲ ಹಂಗೆ ಐ ಲವ್ ಮೈ ಫ್ಯಾನ್ಸ್, ಅವ್ರಿಗೆ ಏನಾದ್ರೆ ಫ್ಯಾನ್ಗಳು ಸೆಲೆಬ್ರಿಟಿ ಅಲ್ಲ ಅಲ್ವಾ? ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಒಬ್ಬ ಖ್ಯಾತ ನಟ ತನ್ನ ಫ್ಯಾನ್ಸ್ಗೆ ಫ್ಯಾನ್ಸ್ ಅಂತಾನೆ ಅಡ್ರೆಸ್ಸೇ ಮಾಡಲ್ಲ, ಫ್ಯಾನ್ಸ್ ಅಂತ ಎಂದು ಕರೆದಿಲ್ಲ ಅವ್ರು, ನಮ್ ಸೆಲೆಬ್ರಿಟೀಸ್ ಅಪ್ಪ ಅವರು ಅಂತಾನೆ. ಅಂದ್ರೆ ಅವ್ರಿಗೆ ಅವರು ದೇವ್ರ ತರ ಮುಖ್ಯ, ಆ ತರ ನೋಡ್ಕೊಂಡಿದ್ದಾರೆ. ಅಂದ್ರೆ ಇವರೇ ಫಸ್ಟ್, ಇವರೊಬ್ರೆ ಹಾಕ್ಸಿರೋದು, ಇನ್ಯಾರು ಹಾಕ್ಸಿಲ್ಲ ಆ ತರ. ಸೊ ಇತ್ತೀಚೆಗೆ ಮೋಸ್ಟ್ಲಿ ಅವ್ರದ್ದು ಟ್ಯಾಟೂ ಹಾಕಿ ನೀವು 2 ವರ್ಷ ಆಯ್ತಾ? 2.5 ವರ್ಷ ಆಯ್ತು. 2.5 ವರ್ಷ ಆಯ್ತು. ಅದಾದ್ಮೇಲೆ ಕೆಲವೊಂದು ಘಟನೆಗಳು ನಡೀತು. ಏನಾದ್ರು ಅದ್ ನೆಗೆಟಿವ್ ಬಂತ ಅವ್ರಿಗೆ? ನೋಡಿ ಹಾಕಿದ್ದಲ್ಲಿ ಅಲ್ಲ, ಅವ್ರದ್ದು ನಮ್ಗೇನಂದ್ರೆ ಅವ್ರ ಜೊತೆಗಿರೋರು ಅವ್ರದೆಲ್ಲ ಸಂಪರ್ಕ ಇತ್ತು. ಅವರೆಲ್ಲ ಏನ್ ಹೇಳಿದ್ರು ಅಂದ್ರೆ, ನೋಡಿ ನೀವು ಒಳ್ಳೆ ಟ್ಯಾಟೂ ಹಾಕೊಟ್ರಿ, ಅದಾದ್ಮೇಲೆ ಅವ್ರದ್ದೊಂದು ಮೂವಿ ಬಂತು, ಅದು ಕ್ಲಿಕ್ ಆಯ್ತು. 2 ಮೂವಿ ಬಂತು, ಅದಾದ್ಮೇಲೆ 2 ಕ್ಲಿಕ್ ಆಯ್ತು. ಅವ್ರಂದ್ರು ಅವ್ರಿಗೊಂಥರ ಅದರಿಂದ ಪಾಸಿಟಿವ್ ಎನರ್ಜಿ. ಏನಂದ್ರೆ ಅವ್ರಿಗೆ ಸೆಲೆಬ್ರಿಟೀಸ್ ಇದಾರೆ ಜೊತೆಗೆ, ಯಾವಾಗ್ಲೂ ಆ ಪಾಸಿಟಿವ್ನೆಸ್ ಅಲ್ಲೇ ಇರ್ತಾರ ಅವ್ರು ಆ ಟ್ಯಾಟೂ ಇಂದ. ಸೊ ಅವ್ರಿಗೆ ಏನಿದ್ರು ಯಾವ್ದೇ ತರವಾದ ನೆಗೆಟಿವ್ ಇಂಪ್ಯಾಕ್ಟ್ ಇಲ್ಲ. ಅದ್ ಹಾಕಿಸ್ಕೊಂಡ್ರಲ್ಲ, ಅದರಿಂದ ನಮ್ ಪಾಸಿಟಿವ್ ಏನಂದ್ರೆ ಅವ್ರಿಗೆ ಅವ್ರ ಜೊತೆಗಿರೋರು ಹೇಳಿದ್ರು, ಮೀನ್ಸ್ ಅಂದ್ರೆ ಅದ್ ಹಾಕಿಸ್ಕೊಂಡಿಂದ ಅಷ್ಟು ಅವ್ರಿಗೆ ಪಾಸಿಟಿವ್ ವೈಬ್. ಏನಂದ್ರೆ ಸೆಲೆಬ್ರಿಟೀಸ್ ಯಾವಾಗ್ಲೂ ನನ್ನ ಜೊತೆಗಿದ್ದಾರೆ, ಯಾರು ನನ್ನ ಸೆಲೆಬ್ರಿಟೀಸ್ ಇಂದ ನನ್ನ ದೂರ ಮಾಡಕ್ ಆಗಲ್ಲ ಅನ್ನೋ ಪಾಸಿಟಿವ್ ಕನೆಕ್ಷನ್ ಆ ಟ್ಯಾಟೂ ಇಂದಾನೆ ಅರ್ಥ ಆಗತ್ತೆ ಅಂತ ಹೇಳಿದ್ರು.
ಓಕೆ, ಅವ್ರ ಫ್ಯಾನ್ಸ್ಗಳಿಗೆ ಇವಾಗ ಇತ್ತೀಚೆಗೆ ಘಟನೆಗಳು ನೋಡ್ತಾ ಇದ್ದೀರಾ, ಹಾ ಈಗ ಆ ಇನ್ಸಿಡೆಂಟ್ ಆದ್ಮೇಲೆ, ಹಾ 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 ಸೊ ಅದಾದ್ಮೇಲೆ ತುಂಬಾ ಜನ ಬೇರೆ ಬೇರೆ ತರ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡಿ, ನಾನು ಇದ್ರ ತನಕ ನೋಡಿರೋದು ಏನಂದ್ರೆ ಅವ್ರ ಸೆಲೆಬ್ರಿಟೀಸ್ ಇನ್ನ ಬರ್ತಾನೆ ಇದಾರೆ, ಅವ್ರು ಅದೇ ಟ್ಯಾಟೂನ್ ಹಾಕಿಸ್ಕೊತಾ ಇದಾರೆ. ದರ್ಶನ್ ಸರ್ ಏನ್ ಹಾಕಿಸ್ಕೊಂಡಿದ್ದಾರೆ ಅದೇ ಟ್ಯಾಟೂನ ಅವ್ರ ಫ್ಯಾನ್ಸ್ ಇನ್ನ ಹಾಕಿಸ್ಕೊತಾ ಇದಾರೆ. ಯಾರು ಒಬ್ರು ಚೇಂಜ್ ಆಗಿಲ್ಲ, ಫ್ಯಾನ್ ಬೇಸ್ ಬೆಳ್ಕೊಂಡು ಹೋಗ್ತಾ ಇದೆ ಹೊರತು ನಾನು ಇದ್ರ ತನಕ ಕಡಿಮೆ ಆಗಿರೋದು ನೋಡಿಲ್ಲ. ಆಮೇಲೆ ಯಾರೋ ನಾನು ಯಾಕೆ ಸಾರ್ದು ಹಾಕಿಸ್ಕೊಂಡೆ ಅಂತಿಲ್ಲ, ನೀವೇ ನೋಡಿದೀರಾ ಎಷ್ಟೋ ಜನ ಹೋಗಿ ಕೈದಿ ನಂಬರ್ನ ಟ್ಯಾಟೂ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ ಪರ್ಮನೆಂಟ್ ಆಗಿ. ಅದೆಲ್ಲ ನೋಡಿ ಅವ್ರದ್ದು ನಟದ ಮೇಲೆ ಎಷ್ಟು ಪ್ರೀತಿ ಪ್ರೇಮ ಇದೆ ಅಂದ್ರೆ, ಗೌರವ. ಅದನ್ನು ಹಾಕಿಸ್ಕೋಬೇಕು ಅಂತಂದ್ರೆ ಆ ಲೆವೆಲ್ ನೋಡ್ಬೇಕು ನೀವು, ಅವ್ರದ್ದು ಲೆವೆಲ್ ನೋಡ್ಬೇಕು, ದರ್ಶನ್ ಸರ್ದು ನೋಡ್ಬೇಕು. ಏನಂದ್ರೆ ನೋಡಿ ಅವ್ರದ್ದು ಹೆಂಗೆ ಮ್ಯಾಚ್ ಆಗತ್ತೆ, ಅವ್ರದ್ದು ಪ್ರೀತಿ ಕನೆಕ್ಷನ್ ವಿತ್ ದ ಸೆಲೆಬ್ರಿಟೀಸ್ ಎಷ್ಟು ಮ್ಯಾಚ್ ಆಗತ್ತೆ ಅನ್ನೋದು ಅಲ್ಲೇ ಅರ್ಥ ಆಗೋಗ್ಬಿಡುತ್ತೆ. ಇವ್ರು ಏನಾದ್ರು ಒಂದ್ ಮಾಡಿದ್ರೆ ಅದಕ್ಕೆ ಅವ್ರು ಸೆಲೆಬ್ರಿಟೀಸ್ ಒಂದ್ ಮಾಡ್ತಾರೆ, ಸೆಲೆಬ್ರಿಟೀಸ್ಗೋಸ್ಕರ ಇವರು ಅವ್ರನ್ನ ಹಂಗೆ ನೋಡ್ಕೋತಾರೆ. ನೋಡಿ, ಏನು ಮಾಡಿದ್ರು ಇದು ತೊಂದರೆ ಆಗಕ್ ಬಿಡಲ್ಲ ಅವ್ರ ಸೆಲೆಬ್ರಿಟೀಸ್ಗೆ. ಏನೇ ಕಷ್ಟ ಇದ್ರು ಹೆಲ್ಪ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆತರ ಅಷ್ಟು ಕನೆಕ್ಷನ್ ಇಟ್ಕೊಂಡಿದ್ದಾರೆ ಅವರು. ಅದಕ್ಕೆ ಇಲ್ಲ, ನಾನು ಅವ್ರ ಫ್ಯಾನ್ಸ್ ಅಂತೂ ಇನ್ನ ಬೆಳಿತಾನೆ ಇದಾರೆ. ನಾನು ಏನು ಕಡಿಮೆ ಆಗಿರೋದು ನೋಡಿಲ್ಲ, ಡಿಮ್ಯಾಂಡ್ ಇನ್ನ ಜಾಸ್ತಿನೇ ಆಗ್ತಾ ಇದೆ ಹೊರತು ಟ್ಯಾಟೂ ಮಾಡೋದು ಅವ್ರದನ್ನ. ಡಿ ಬಾಸ್ ಅಂತ ನಾವು ಇನ್ಸಿಡೆಂಟ್ ಆಗ್ಲಿ ಏನೇ ಆಗ್ಲಿ, ಇನ್ಸಿಡೆಂಟ್ ಆದ್ಮೇಲೆ ನಾವ್ ಏನ್ ಮೊದ್ಲು ಹಾಕ್ತಾ ಇದ್ವಿ, ಇನ್ಸಿಡೆಂಟ್ ಮುಂಚೆ ಎಷ್ಟು ಜನಕ್ಕೆ ಹಾಕ್ತಾ ಇದ್ವಿ ಅದ್ರ ಡಬಲ್ ಹಾಕೊಂಡು ಹೋಗ್ತಾನೆ ಇದೀವಿ ಟ್ಯಾಟೂ ನಾವು. ಇನ್ನ ಡಿ ಬಾಸ್ ಅಂತ, ಐ ಲವ್ ಡಿ ಬಾಸ್ ಅಥವಾ ಬರೀ ಡಿ ಬಾಸ್ ಅಂತ ನಾವು ಇನ್ನ ಮಾಡ್ಕೊಂಡು ಹೋಗ್ತಾನೆ ಇದೀವಿ. ಟ್ಯಾಟೂ ಹೊತ್ತು ಕಡಿಮೆ ಆಗಿಲ್ಲ, ಜಾಸ್ತಿ ಹಾಕೊಂಡು ಹೋಗಿದೀವಿ ಹೊರತು ಕಡಿಮೆ ಆಗ್ಲಿಲ್ಲ. ಅವ್ರದ್ದು ಫ್ಯಾನ್ ಕ್ರೇಜ್ ಟ್ಯಾಟೂ ಹಾಕ್ಸೋದ್ರಲ್ಲಿ ಜಾಸ್ತಿ ಹಾಕೊಂಡು ಹೋಗ್ತದೆ ಹೊರತು ಕಡಿಮೆ ಆಗಿಲ್ಲ ಅವ್ರದ್ದು. ಅವ್ರು ಟ್ಯಾಟೂ ಹಾಕ್ಸ್ಕೊಂಡಾದ್ಮೇಲೆ ನಿಮ್ಗೆ ಯಾವಾಗ್ಲೂ ಫೋನ್ ಮಾಡಿ ಮಾತಾಡಿದ್ರ? ಇಲ್ಲ, ಅವ್ರ ಸ್ನೇಹಿತರು ಒಬ್ರು ನಮ್ಗೆ ಸ್ನೇಹಿತರು ಇದ್ರು. ಸೊ ಆವಾಗ ಅವ್ರ ಮೂಲಕ ಅವ್ರು ಹೇಳಿದ್ರು ತುಂಬಾ ಥ್ಯಾಂಕ್ಸ್ ಅಂತ. ಅವ್ರು ಹೇಳ್ತಾ ಇದ್ರು, ಬಾಸ್ ಹೇಳ್ತಾ ಇದ್ರು, ಅವ್ರಿಗೆ ಹೇಳಿ ತಿಳಿಸಿ ನಾಪಿಸ್ಕೊಂಡೆ, ಚೆನ್ನಾಗಿ ಹಾಕಿದ್ದಾರೆ ಟ್ಯಾಟೂ, ಸೇಫ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿ ಹೀಲ್ ಆಯ್ತು ಅಂತ ಆವಾಗ ಒಂದ್ಸತಿ ಅವ್ರ ಫ್ರೆಂಡ್ ನಮಗ್ ಫೋನ್ ಮಾಡಿ ಹೇಳಿದ್ರು. ಓಕೆ, ಸೊ ನಿಮ್ದು ಪರ್ಸನಲ್ ಒಪಿನಿಯನ್ ದರ್ಶನ್ ಅವ್ರ ಬಗ್ಗೆ? ನೋಡಿ, ನಾವು ಚನ್ನಪಟ್ಟಣದವರು, ಅವರು ನಮ್ಮ ಬೆಲ್ಟ್, ನಮ್ಮ ಮೈಸೂರು ಕಡೆ ಬೆಲ್ಟ್ ಅವರು. ನಾವು ಅವ್ರ ಫ್ಯಾನ್ಸ್ ಎಲ್ಲ ನೋಡ್ತಾ, ಅವ್ರದ್ದು ಪಿಕ್ಚರ್ ಎಲ್ಲ ನೋಡ್ತಾ ಇದೀವಿ. ನಾವು ಒಂಥರ ಅವ್ರ ಸೆಲೆಬ್ರಿಟೀಸ್. ಅವ್ರು ಬರ್ತೀವಿ ಇಂದಾಗ್ಲೇ ನಮಗ್ ತುಂಬಾ ಖುಷಿ ಆಗೋಯ್ತು, ನಮ್ ಕಡೆಯವ್ರು ಬರ್ತಾ ಇದಾರೆ ಅಂತ. ಆವಾಗ ನಮ್ಗೊಂಥರ ಖುಷಿ, ನಮ್ಮ ಪ್ರಾಂತ್ಯ ಅಲ್ಲ, ನಾವು ಚನ್ನಪಟ್ಟಣದವರು, ಮೈಸೂರು, ನಾವೇ ಇದಲ್ಲ, ನಮ್ಗೊಂಥರ ಖುಷಿ, ನಮ್ ಕಡೆಯವ್ರು ನಾವ್ ಆಗ್ತಾ ಇದೀವಪ್ಪ ಅಂತ. ಆಮೇಲೆ ಅವ್ರದ್ದು ಸ್ಟೈಲ್ ಕನ್ನಡ ಮಾತಾಡೋದು ಲೋಕಲ್, ನಮ್ದು ನಾವು ಚನ್ನಪಟ್ಟಣದವ್ರು ನಾವು ಆ ಸ್ಟೈಲ್ ಅಲ್ಲಿ ಮಾತಾಡ್ತೀವಲ್ಲ, ಮ್ಯಾಚ್ ಆಗತ್ತಲ್ಲ, ಅವ್ರಿಗೂ ಖುಷಿ, ನಮ್ ಜೊತೆ ಮಾತಾಡಕ್ಕೆ ನಮ್ಗೂ ಖುಷಿ. ಆಮೇಲೆ ಅವ್ರು ನೋಡಿ, ಅವ್ರು ಆಲ್ರೆಡಿ ಒಂದು ವಾರದಿಂದ ಡಿಸೈಡ್ ಆಗಿದ್ದ ಡಿಸೈನ್ ನ ನಮ್ಮ ಒಪಿನಿಯನ್ ಮೇಲೆ ಚೇಂಜ್ ಮಾಡ್ಕೊಂಡ್ಬಿಟ್ರು. ಅಂದ್ರೆ ಅವ್ರಿಗೆ ಅಷ್ಟು ವ್ಯಾಲ್ಯೂ ಕೊಟ್ರು ನಮ್ ಕಲೆಗೆ. ನಮ್ಗೆ ತುಂಬಾ ಸಂತೋಷ ಆಗೋಯ್ತು. ಏನಂದ್ರೆ ಅಂತ ದೊಡ್ಡ ಆಕ್ಟರ್ ಬಂದು ನಮ್ ಸಜೆಷನ್ ತಗೊಂಡು ಅದನ್ನೇ ಪರ್ಮನೆಂಟ್ ಆಗಿರುತ್ತೆ ಅವ್ರ ಚೆಸ್ಟ್ ಮೇಲೆ. ಅವ್ರದ್ದು ಡಿಸಿಷನ್ ನ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಎಷ್ಟು ವ್ಯಾಲ್ಯೂ ಕೊಟ್ರು ನಮ್ ಕಲೆಗೆ. ನಾವು ಅಷ್ಟು ಎಕ್ಸ್ಪೀರಿಯನ್ಸ್ಗೂ ನಮ್ಗೊಂದು ಗ್ರೇಡ್ ಸಿಕ್ದಂಗೆ, ನೋಡಪ್ಪ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನ ಇವರು ಆನರ್ ಮಾಡಿದ್ರು ನಮ್ಗೆ. ನಾವು ಹೇಳಿದ ಡಿಸೈನ್ ಹಾಕಿಸ್ಕೊಂಡು ನಮ್ಗೆ ಎಷ್ಟು ಇದು ಏನಪ್ಪ ಒಂದ್ ಲೆವೆಲ್ ಕೊಟ್ರು, ನಮ್ಗೊಂಥರ ಮಾರ್ಕ್ಸ್ ಕೊಟ್ಟಂಗೆ, 100% ಮಾರ್ಕ್ಸ್ ಕೊಟ್ಟಂಗೆ ನಮ್ಗೆ ಫೀಲ್ ಆಯ್ತು ನಮ್ಗೆ ಅವತ್ತು. ಸೊ ಅಲ್ಲಿ ಅವ್ರ ಸೆಲೆಬ್ರಿಟಿನೂ ಬಿಟ್ಟಿಲ್ಲ, ನಿಮ್ಮನ್ನು ಬಿಟ್ಟಿಲ್ಲ. ಖಂಡಿತ ನೋಡಿ. ಹೌದು. ಎಸ್ ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.